ಪ್ರಧಾನಿ ಮೋದಿಯವರು ಈಗಾಗಲೇ ಬಂದಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿಯವರು ರಸ್ತೆಯುದ್ದಕ್ಕೂ ಕಾರ್ಯಕರ್ತರತ್ತ ಕೈ ಬೀಸಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿಯವರನ್ನು ಕಂಡ ಕಾರ್ಯಕರ್ತರಲ್ಲೂ ಹುಮ್ಮಸ್ಸು ಮನೆ ಮಾಡಿದೆ. ಮೋದಿ ಇವತ್ತು ಹಳದಿ ಮಾರ್ಗ ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಕೋನಪ್ಪನ ಅಗ್ರಹಾರಕ್ಕೆ ಮೆಟ್ರೋದಲ್ಲಿಯೇ ಅವರು ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಮಹಿಳಾ ಲೋಕೋ ಪೈಲಟ್ ವಿನೂತಾ ಅವರು ಈ ರೈಲಿಗೆ ಸಾರಥಿಯಾಗಿರ್ತಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ಒಟ್ಟು 117 ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕಿದ್ದಾರೆ. ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಎಲ್ಲೋ ಮೆಟ್ರೋ ಲೈನ್ ಲೋಕಾರ್ಪಣೆಗೆ ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲೇ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಎಸ್, ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಅವರಿಂದ. ಅಭಿಷೇಕ್, ಏನು ನಡೀತಾ ಇದೆ ಸದ್ಯಕ್ಕೆ? ಪ್ರಧಾನಿ ಮೋದಿ ಅವರನ್ನ ಕಂಡು ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಕೊಡ್ಬೋದು? ಪಾಟೀಲ್ರೆ, ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿರವರು ಚಾಲುಕ್ಯ ವೃತ್ತದ ಮಾರ್ಗವಾಗಿ ಈ ಸದ್ಯ ಅಂದ್ರೆ ಸುಮಾರು ಒಂದು 30ರಿಂದ 40 ಸೆಕೆಂಡ್ ಮೊದಲಷ್ಟೇ ಇದೇ ಮಾರ್ಗವಾಗಿ ಅಂದ್ರೆ ಕ್ಯಾಮರಾ ಪರ್ಸನ್ ಮಧುರ್ ಅವರು ನಿಮಗೆ ಯಾವ ರಸ್ತೆಯನ್ನ ತೋರಿಸ್ತಾ ಇದ್ದಾರೆ ಅದೇ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಆವರಣವನ್ನ ತಲುಪಿದ್ದಾರೆ. ಒಂದು ಗಮನಿಸಬೇಕಾಗಿರುವಂತದ್ದು, ವ್ಯವಸ್ಥಿತವಾದಂತ ಭದ್ರತೆಯನ್ನ ನಿಯೋಜನೆಯನ್ನ ಪೊಲೀಸರು ಈ ಬಾರಿ ಮಾಡಿಕೊಂಡಿದ್ರು. ಎರಡನೇ ಬಾರಿ ಅಂದ್ರೆ ರಾಹುಲ್ ಗಾಂಧಿ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಈ ಬಾರಿ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು. ಸುಮಾರು 10,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಂಡು ಇಲ್ಲಿ ಮೀಟರ್ಗಳ ಲೆಕ್ಕದಲ್ಲಿ ಅನ್ನೋದಕ್ಕಿಂತ ಪಕ್ಕದಲ್ಲೇ ಎಲ್ಲೆಲ್ಲಿ ಜನಸಮೂಹ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಪಾಯಿಂಟ್ಗಳನ್ನ ಬಿಜೆಪಿ ರಾಜ್ಯ ಬಿಜೆಪಿ ಗುರುತಿಸಿತ್ತು. ಆ ಪಾಯಿಂಟ್ಗಳಲ್ಲಿ ಸಾವಿರಾರು ಜನ ಈಗಾಗಲೇ ಬಂದಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆ ಕೈ ಬೀಸಿ ಅವರನ್ನ ನೋಡಬೇಕು ಅಂತ ಕಾತುರರಾಗಿದ್ದಂತ ಜನರು ಒಂದು ವೇಳೆ ರಸ್ತೆಗೆ ಹಾರಿ ಬಿಟ್ಟರೆ ಪ್ರೋಟೋಕಾಲ್ ಸಮಸ್ಯೆ ಆಗಬಹುದು ಅನ್ನೋದು ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು, ರೋಪ್ಗಳನ್ನ ಕೈಯಲ್ಲಿ ಹಿಡಿದಿರುವಂತದ್ದು, ಇದು ಭದ್ರತೆಯ ವಿಚಾರವಾಗಿ ನಾವು ನೋಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಇಡೀ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದುದ್ದಕ್ಕೂ ಒಂದಿಷ್ಟು ಬಿಜೆಪಿಯ ಬಾವುಟಗಳು, ಕೇಸರಿ ಬಾವುಟಗಳನ್ನ ನಾವು ನೋಡ್ತಿರುವಂತದ್ದು. ಅವರನ್ನ ಸ್ವಾಗತ ಕೋರಿ ಬಿಬಿಎಂಪಿ ಕೂಡ ಒಂದು ಕಡೆ ಅವರಿಗೆ ಹೂವಿನ ಅಲಂಕಾರದ ಮುಖಾಂತರ ಅವರನ್ನ ಸ್ವಾಗತ ಮಾಡ್ತಿರುವಂತದ್ದು. ಅಂದ್ರೆ ವಿವಿಧ ಯೋಜನೆಗಳಿಗೆ ಉದ್ಘಾಟನೆ ಮಾಡೋದಕ್ಕೆ, ಲೋಕಾರ್ಪಣೆ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಸಾಮಾನ್ಯವಾಗಿ ಪ್ರಧಾನಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೂಡ ಅವರು ಬರುವಂತ ಮಾರ್ಗದಲ್ಲಿ ಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಅನ್ನ ನಿಲ್ಲಿಸಲಾಗಿರುತ್ತೆ. ಇಲ್ಲಿಯೂ ಕೂಡ ಅದೇ ರೀತಿಯಾದಂತಹ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ನೀವು ಈ ಸದ್ಯ ಯಾವ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಓಕಳಿಪುರಂ ದಶಪಥ ಮಾರ್ಗ ಏನಿದೆ, ಆ ದಶಪಥ ಮಾರ್ಗದಿಂದ ಮೆಜೆಸ್ಟಿಕ್ ಅಂದ್ರೆ ಆನಂದರಾವ್ ಸರ್ಕಲ್ ಕಡೆಗೆ ಕನೆಕ್ಟ್ ಆಗುವಂತ ರಸ್ತೆಯಲ್ಲಿ ಇರುವಂತ ಚಿತ್ರಣ. ಒನ್ ಆಫ್ ದ ಬಿಸಿಯೆಸ್ಟ್ ಜಂಕ್ಷನ್ಸ್ ಅಂದ್ರೂ ಕೂಡ ತಪ್ಪಿಲ್ಲ. ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಸಾಗುವಂತ ಈ ಮಾರ್ಗದಲ್ಲಿ ಇವತ್ತು ಒಂದು ಕಡೆ ಕೇಳಿಸ್ತಾ ಇರುವಂತ ಒಂದೇ ಒಂದು ಮಾತು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈಕಾರ ಹಾಕ್ತಿರುವಂತದ್ದು. ಈಗಷ್ಟೇ ಒಳಗಡೆ ತೆರಳಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಉದ್ಘಾಟನೆ ಮಾಡ್ತಾರೆ. ಇದಾದ ಮುಖಾಂತರ ರಸ್ತೆಯ ಮಾರ್ಗದಲ್ಲೇ ಜೆಪಿ ಅಂದ್ರೆ RV ಮೆಟ್ರೋ ಸ್ಟೇಷನ್ ಬಳಿ ಇರುವಂತ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿ ಅವರು ಅಲ್ಲಿ ಮೆಟ್ರೋ ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ. ಅಂದ್ರೆ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆ. ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಆಗುವಂತ ಎಲ್ಲೋ ಮಾರ್ಗ ಏನಿದೆ, ಬಹುತೇಕ ಈ IT ಹಾಗೂ BT ಸೆಕ್ಟರ್ ಇರ್ಬೋದು, ಕಾರ್ಪೊರೇಟ್ ಕಂಪನಿಗಳಿರ್ಬೋದು, ಔಟರ್ ರಿಂಗ್ ರೋಡ್ ನಲ್ಲಿ ಇದ್ದಂತ ಬಹುತೇಕ ಟ್ರಾಫಿಕ್ ಸಮಸ್ಯೆಗೆ ಕನಿಷ್ಠ ಪಕ್ಷ ಅಂದ್ರೂ 40% ಒಂದು ಉತ್ತರವನ್ನ ಕೊಡುವಂತ ಒಂದು ಎಲ್ಲೋ ಮಾರ್ಗ ಇದಾಗಿದೆ. ಒಂದು ವೇಳೆ ಇದನ್ನ ಕಾರ್ಯರೂಪಕ್ಕೆ ಅದ್ಧೂರಿಯಾಗಿ ತರೋದಾಯ್ತು ಅಥವಾ ನಿಜವಾಗಿಯೂ ಕೂಡ ಅದರ ಕಂಪ್ಲೀಟ್ ಬೆನಿಫಿಟ್ ಅನ್ನ ಪಡ್ಕೊಳ್ಳೋದೇ ಆಯ್ತು ಅಂದ್ರೆ ಮೆಟ್ರೋದ ಇವತ್ತಿನ ರೈಡರ್ಶಿಪ್ ಸುಮಾರು 6ರಿಂದ 8 ಲಕ್ಷ ಇದೆ ಈಗಿರುವಂತ 2 ಮಾರ್ಗಗಳಲ್ಲಿ. ಯೆಲ್ಲೋ ಲೈನ್ ಅನ್ನ ಕೂಡ ಸೇರಿಸಿದರೆ ಕೇವಲ ಯೆಲ್ಲೋ ಲೈನ್ ಒಂದರಲ್ಲೇ ಸುಮಾರು
8 ಲಕ್ಷ ಜನ ಇದರ ಪ್ರಯೋಜನವನ್ನ ಪಡೆಯುವಂತ ಉತ್ಸಾಹ ಹಾಗೂ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಲೆಕ್ಕಾಚಾರ ಕೂಡ ಅದೇ ರೀತಿ ಇದೆ. ಪ್ರಾಬಬ್ಲಿ ಟ್ರಾಫಿಕ್ ಜಂಕ್ಷನ್ ಕೂಡ ಅಂದ್ರೆ ಏನು ಟ್ರಾಫಿಕ್ ಜಾಮ್ ಆಗ್ತಿತ್ತು ಇದು ಕೂಡ ಕಡಿಮೆ ಆಗುವಂತ ಮುನ್ಸೂಚನೆ ಕಾಣಿಸ್ತಾ ಇರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆ ಕರ್ನಾಟಕದ ಮೊದಲನೇ ಡಬಲ್ ಡೆಕ್ಕರ್ ಫ್ಲೈಓವರ್ ನಲ್ಲಿ ಇವತ್ತು ಒಂದ್ ಕಡೆ ವಾಹನಗಳು ಚಲಿಸ್ತವೆ. ಒಂದೇ ಪಿಲ್ಲರ್ ಮೇಲೆ ಇರುವಂತಹ ಮೆಟ್ರೋ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಿರುವಂತದ್ದು ಮತ್ತೊಂದು ವಿಶೇಷ ಆಗುತ್ತೆ. ಇದಾದ ನಂತರ ಅಂದ್ರೆ ಈ ಎರಡು ಕಾರ್ಯಕ್ರಮಗಳ ನಂತರ ಪ್ರಧಾನಿ ನರೇಂದ್ರ ಮೋದಿರವರು BMRCL ಎಂಪ್ಲಾಯಿಗಳನ್ನ ಉದ್ದೇಶಿಸಿ ಅವರ ಕಾರ್ಯವನ್ನ ಶ್ಲಾಘಿಸೋದಕ್ಕೆ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನ ನಡೆಸಿ ಅದಾದ ನಂತರ ವಾಪಸ್ ತೆರಳುವಂತ ಕಾರ್ಯಕ್ರಮ ಇರುವಂತದ್ದು. ಇವಿಷ್ಟು ಕಾರ್ಯಕ್ರಮದ ವಿಚಾರ ಆಗುತ್ತೆ. ಇದ್ರ ಜೊತೆಗೆ ರಾಜ್ಯ ಬಿಜೆಪಿ ಮೋದಿರವರಿಗಿರುವಂತಹ ವರ್ಚಸ್ಸನ್ನ ಬಳಸಿಕೊಂಡು ಈ ಸದ್ಯದ ಮಟ್ಟಿಗೆ 9 ಪ್ರಮುಖ ಜಂಕ್ಷನ್ಗಳಲ್ಲಿ ಜನರನ್ನ ಸೇರಿಸಿದೆ ಅನ್ನೋದಕ್ಕಿಂತ ಮೋದಿರವರನ್ನ ನೋಡೋದಕ್ಕೆ ಬಂದಿರುವಂತಹ ಜನರನ್ನ ಹ್ಯಾಂಡಲ್ ಮಾಡೋದಕ್ಕೆ ವಿವಿಧ ವ್ಯವಸ್ಥೆಗಳನ್ನ ಕಲ್ಪಿಸಿರುವಂತಹ ಚಿತ್ರಣ ಈ ಸದ್ಯದ ಮಟ್ಟಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. ಸೊ ಪ್ರಧಾನಿ ಮೋದಿಯವರು ಈಗಾಗಲೇ ಬಂದಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿಯವರು ರಸ್ತೆಯುದ್ದಕ್ಕೂ ಕಾರ್ಯಕರ್ತರತ್ತ ಕೈ ಬೀಸಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿಯವರನ್ನು ಕಂಡ ಕಾರ್ಯಕರ್ತರಲ್ಲೂ ಹುಮ್ಮಸ್ಸು ಮನೆ ಮಾಡಿದೆ. ಮೋದಿ ಇವತ್ತು ಹಳದಿ ಮಾರ್ಗ ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಕೋನಪ್ಪನ ಅಗ್ರಹಾರಕ್ಕೆ ಮೆಟ್ರೋದಲ್ಲಿಯೇ ಅವರು ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಮಹಿಳಾ ಲೋಕೋ ಪೈಲಟ್ ವಿನೂತಾ ಅವರು ಈ ರೈಲಿಗೆ ಸಾರಥಿಯಾಗಿರ್ತಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ಒಟ್ಟು 117 ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕಿದ್ದಾರೆ. ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಎಲ್ಲೋ ಮೆಟ್ರೋ ಲೈನ್ ಲೋಕಾರ್ಪಣೆಗೆ ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲೇ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಎಸ್, ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಅವರಿಂದ. ಅಭಿಷೇಕ್, ಏನು ನಡೀತಾ ಇದೆ ಸದ್ಯಕ್ಕೆ? ಪ್ರಧಾನಿ ಮೋದಿ ಅವರನ್ನ ಕಂಡು ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಕೊಡ್ಬೋದು? ಪಾಟೀಲ್ರೆ, ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿರವರು ಚಾಲುಕ್ಯ ವೃತ್ತದ ಮಾರ್ಗವಾಗಿ ಈ ಸದ್ಯ ಅಂದ್ರೆ ಸುಮಾರು ಒಂದು 30ರಿಂದ 40 ಸೆಕೆಂಡ್ ಮೊದಲಷ್ಟೇ ಇದೇ ಮಾರ್ಗವಾಗಿ ಅಂದ್ರೆ ಕ್ಯಾಮರಾ ಪರ್ಸನ್ ಮಧುರ್ ಅವರು ನಿಮಗೆ ಯಾವ ರಸ್ತೆಯನ್ನ ತೋರಿಸ್ತಾ ಇದ್ದಾರೆ ಅದೇ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಆವರಣವನ್ನ ತಲುಪಿದ್ದಾರೆ. ಒಂದು ಗಮನಿಸಬೇಕಾಗಿರುವಂತದ್ದು, ವ್ಯವಸ್ಥಿತವಾದಂತ ಭದ್ರತೆಯನ್ನ ನಿಯೋಜನೆಯನ್ನ ಪೊಲೀಸರು ಈ ಬಾರಿ ಮಾಡಿಕೊಂಡಿದ್ರು. ಎರಡನೇ ಬಾರಿ ಅಂದ್ರೆ ರಾಹುಲ್ ಗಾಂಧಿ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಈ ಬಾರಿ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು. ಸುಮಾರು 10,000 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಂಡು ಇಲ್ಲಿ ಮೀಟರ್ಗಳ ಲೆಕ್ಕದಲ್ಲಿ ಅನ್ನೋದಕ್ಕಿಂತ ಪಕ್ಕದಲ್ಲೇ ಎಲ್ಲೆಲ್ಲಿ ಜನಸಮೂಹ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಪಾಯಿಂಟ್ಗಳನ್ನ ಬಿಜೆಪಿ ರಾಜ್ಯ ಬಿಜೆಪಿ ಗುರುತಿಸಿತ್ತು. ಆ ಪಾಯಿಂಟ್ಗಳಲ್ಲಿ ಸಾವಿರಾರು ಜನ ಈಗಾಗಲೇ ಬಂದಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆ ಕೈ ಬೀಸಿ ಅವರನ್ನ ನೋಡಬೇಕು ಅಂತ ಕಾತುರರಾಗಿದ್ದಂತ ಜನರು ಒಂದು ವೇಳೆ ರಸ್ತೆಗೆ ಹಾರಿ ಬಿಟ್ಟರೆ ಪ್ರೋಟೋಕಾಲ್ ಸಮಸ್ಯೆ ಆಗಬಹುದು ಅನ್ನೋದು ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು, ರೋಪ್ಗಳನ್ನ ಕೈಯಲ್ಲಿ ಹಿಡಿದಿರುವಂತದ್ದು, ಇದು ಭದ್ರತೆಯ ವಿಚಾರವಾಗಿ ನಾವು ನೋಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಇಡೀ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದುದ್ದಕ್ಕೂ ಒಂದಿಷ್ಟು ಬಿಜೆಪಿಯ ಬಾವುಟಗಳು, ಕೇಸರಿ ಬಾವುಟಗಳನ್ನ ನಾವು ನೋಡ್ತಿರುವಂತದ್ದು. ಅವರನ್ನ ಸ್ವಾಗತ ಕೋರಿ ಬಿಬಿಎಂಪಿ ಕೂಡ ಒಂದು ಕಡೆ ಅವರಿಗೆ ಹೂವಿನ ಅಲಂಕಾರದ ಮುಖಾಂತರ ಅವರನ್ನ ಸ್ವಾಗತ ಮಾಡ್ತಿರುವಂತದ್ದು. ಅಂದ್ರೆ ವಿವಿಧ ಯೋಜನೆಗಳಿಗೆ ಉದ್ಘಾಟನೆ ಮಾಡೋದಕ್ಕೆ, ಲೋಕಾರ್ಪಣೆ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಸಾಮಾನ್ಯವಾಗಿ ಪ್ರಧಾನಿ
ಪ್ರಧಾನಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಅವರು ಬರುವಂತ ಮಾರ್ಗದಲ್ಲಿ ಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಅನ್ನ ನಿಲ್ಲಿಸಲಾಗಿರುತ್ತೆ. ಇಲ್ಲಿಯೂ ಕೂಡ ಅದೇ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಂಡಿರುವಂತದ್ದು. ನೀವು ಈ ಸದ್ಯ ಯಾವ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಓಕಳಿಪುರಂ ದಶಪಥ ಮಾರ್ಗ ಏನಿದೆ, ಆ ದಶಪಥ ಮಾರ್ಗದಿಂದ ಮೆಜೆಸ್ಟಿಕ್ ಅಂದ್ರೆ ಆನಂದರಾವ್ ಸರ್ಕಲ್ ಕಡೆಗೆ ಕನೆಕ್ಟ್ ಆಗುವಂತ ರಸ್ತೆಯಲ್ಲಿ ಇರುವಂತ ಚಿತ್ರಣ. ಒನ್ ಆಫ್ ದ ಬಿಸಿಯೆಸ್ಟ್ ಜಂಕ್ಷನ್ಸ್ ಅಂದ್ರೂ ಕೂಡ ತಪ್ಪಿಲ್ಲ. ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಸಾಗುವಂತ ಈ ಮಾರ್ಗದಲ್ಲಿ ಇವತ್ತು ಒಂದು ಕಡೆ ಕೇಳಿಸ್ತಾ ಇರುವಂತ ಒಂದೇ ಒಂದು ಮಾತು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಜೈಕಾರ ಹಾಕ್ತಿರುವಂತದ್ದು. ಈಗಷ್ಟೇ ಒಳಗಡೆ ತೆರಳಿರುವಂತ ಪ್ರಧಾನಿ ನರೇಂದ್ರ ಮೋದಿರವರು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಉದ್ಘಾಟನೆ ಮಾಡ್ತಾರೆ. ಇದಾದ ಮುಖಾಂತರ ರಸ್ತೆಯ ಮಾರ್ಗದಲ್ಲೇ ಜೆಪಿ ಅಂದ್ರೆ RV ಮೆಟ್ರೋ ಸ್ಟೇಷನ್ ಬಳಿ ಇರುವಂತ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿ ಅವರು ಅಲ್ಲಿ ಮೆಟ್ರೋ ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ. ಅಂದ್ರೆ ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆ. ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಕನೆಕ್ಟ್ ಆಗುವಂತ ಎಲ್ಲೋ ಮಾರ್ಗ ಏನಿದೆ, ಬಹುತೇಕ ಈ IT ಹಾಗೂ BT ಸೆಕ್ಟರ್ ಇರ್ಬೋದು, ಕಾರ್ಪೊರೇಟ್ ಕಂಪನಿಗಳಿರ್ಬೋದು, ಔಟರ್ ರಿಂಗ್ ರೋಡ್ ನಲ್ಲಿ ಇದ್ದಂತ ಬಹುತೇಕ ಟ್ರಾಫಿಕ್ ಸಮಸ್ಯೆಗೆ ಕನಿಷ್ಠ ಪಕ್ಷ ಅಂದ್ರೂ 40% ಒಂದು ಉತ್ತರವನ್ನ ಕೊಡುವಂತ ಒಂದು ಎಲ್ಲೋ ಮಾರ್ಗ ಇದಾಗಿದೆ. ಒಂದು ವೇಳೆ ಇದನ್ನ ಕಾರ್ಯರೂಪಕ್ಕೆ ಅದ್ಧೂರಿಯಾಗಿ ತರೋದಾಯ್ತು ಅಥವಾ ನಿಜವಾಗಿಯೂ ಕೂಡ ಅದರ ಕಂಪ್ಲೀಟ್ ಬೆನಿಫಿಟ್ ಅನ್ನ ಪಡ್ಕೊಳ್ಳೋದೇ ಆಯ್ತು ಅಂದ್ರೆ ಮೆಟ್ರೋದ ಇವತ್ತಿನ ರೈಡರ್ಶಿಪ್ ಸುಮಾರು 6 ರಿಂದ 8 ಲಕ್ಷ ಇದೆ ಈಗಿರುವಂತ 2 ಮಾರ್ಗಗಳಲ್ಲಿ. ಎಲ್ಲೋ ಲೈನ್ ಅನ್ನ ಕೂಡ ಸೇರಿಸಿದರೆ ಕೇವಲ ಎಲ್ಲೋ ಲೈನ್ ಒಂದರಲ್ಲೇ ಸುಮಾರು 8 ಲಕ್ಷ ಜನ ಇದರ ಪ್ರಯೋಜನವನ್ನ ಪಡೆಯುವಂತ ಉತ್ಸಾಹ ಹಾಗೂ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಲೆಕ್ಕಾಚಾರ ಕೂಡ ಅದೇ ರೀತಿ ಇದೆ. ಪ್ರಾಬಬ್ಲಿ ಟ್ರಾಫಿಕ್ ಜಂಕ್ಷನ್ ಕೂಡ ಅಂದ್ರೆ ಏನು ಟ್ರಾಫಿಕ್ ಜಾಮ್ ಆಗ್ತಿತ್ತು ಇದು ಕೂಡ ಕಡಿಮೆ ಆಗುವಂತ ಮುನ್ಸೂಚನೆ ಕಾಣಿಸ್ತಾ ಇರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆ ಕರ್ನಾಟಕದ ಮೊದಲನೇ ಡಬಲ್ ಡೆಕ್ಕರ್ ಫ್ಲೈಓವರ್ ನಲ್ಲಿ ಇವತ್ತು ಒಂದ್ ಕಡೆ ವಾಹನಗಳು ಚಲಿಸ್ತವೆ. ಒಂದೇ ಪಿಲ್ಲರ್ ಮೇಲೆ ಇರುವಂತಹ ಮೆಟ್ರೋ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಿರುವಂತದ್ದು ಮತ್ತೊಂದು ವಿಶೇಷ ಆಗುತ್ತೆ. ಇದಾದ ನಂತರ ಅಂದ್ರೆ ಈ 2 ಕಾರ್ಯಕ್ರಮಗಳ ನಂತರ ಪ್ರಧಾನಿ ನರೇಂದ್ರ ಮೋದಿರವರು BMRCL ಎಂಪ್ಲಾಯಿಗಳನ್ನ ಉದ್ದೇಶಿಸಿ ಅವರ ಕಾರ್ಯವನ್ನ ಶ್ಲಾಘಿಸೋದಕ್ಕೆ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನ ನಡೆಸಿ ಅದಾದ ನಂತರ ವಾಪಸ್ ತೆರಳುವಂತ ಕಾರ್ಯಕ್ರಮ ಇರುವಂತದ್ದು. ಇವಿಷ್ಟು ಕಾರ್ಯಕ್ರಮದ ವಿಚಾರ ಆಗುತ್ತೆ. ಇದ್ರ ಜೊತೆಗೆ ರಾಜ್ಯ ಬಿಜೆಪಿ ಮೋದಿರವರಿಗಿರುವಂತ ವರ್ಚಸ್ಸನ್ನ ಬಳಸಿಕೊಂಡು ಈ ಸದ್ಯದ ಮಟ್ಟಿಗೆ 9 ಪ್ರಮುಖ ಜಂಕ್ಷನ್ಗಳಲ್ಲಿ ಜನರನ್ನ ಸೇರಿಸಿದೆ ಅನ್ನೋದಕ್ಕಿಂತ ಮೋದಿರವರನ್ನ ನೋಡೋದಕ್ಕೆ ಬಂದಿರುವಂತ ಜನರನ್ನ ಹ್ಯಾಂಡಲ್ ಮಾಡೋದಕ್ಕೆ ವಿವಿಧ ವ್ಯವಸ್ಥೆಗಳನ್ನ ಕಲ್ಪಿಸಿರುವಂತ ಚಿತ್ರಣ ಈ ಸದ್ಯದ ಮಟ್ಟಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿ